ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲೆ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲೂ ಸಹ ನಾವು ಭೂಗೋಳಶಾಸ್ತ್ರದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪದಬಂಧವನ್ನು ಬಿಡಿಸೋಣ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋದು ಇಷ್ಟೇ. ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸರಿ, ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಇದು ಬಹುತೇಕ ಖನಿಜ ಅದಿರುಗಳನ್ನು ರಫ್ತು ಮಾಡುವ ಬಂದರು. ಉತ್ತರ ಗೊತ್ತಿರೋರು ಉತ್ತರ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಪಾರದೀಪ. ಪಾರದೀಪ ಒಡಿಶಾ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಈ ಪ್ರದೇಶದಲ್ಲಿ ಕಾಸಿಂ ಮತ್ತು ಗ್ಯಾರೋ ಬುಡಕಟ್ಟಿನ ಜನರು ಕಂಡುಬರುತ್ತಾರೆ. ಉತ್ತರ ಗೊತ್ತಿರೋರು ಉತ್ತರವನ್ನ ಕಾಮೆಂಟ್ ಮಾಡಬಹುದು. ಸರಿಯಾದ ಉತ್ತರ ಮೇಘಾಲಯ. ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್. ನೌಕ್ರೆಕ್ ಜೈವಿಕ ಧಾಮ ಮೇಘಾಲಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತದ ಈ ರಾಜ್ಯವು ಬಹುದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನ ಉತ್ಪಾದಿಸುತ್ತದೆ. ಯಾವ ರಾಜ್ಯ ಇರ್ಬೋದು? ಉತ್ತರವನ್ನ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಈ ನದಿಯು ಸಮಭಾಜಕ ವೃತ್ತವನ್ನ 2 ಸಲ ಹಾದು ಹೋಗುತ್ತದೆ. ಯಾವ ನದಿ ಅಂತ ಉತ್ತರ ಗೊತ್ತಿರೋರು ಉತ್ತರವನ್ನ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಾಂಗೋ ನದಿ. ಮುಂದಿನ ಪ್ರಶ್ನೆ, ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವ ಪದರ ಯಾವುದು? ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್. ಮುಂದಿನ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು? ಸರಿಯಾದ ಉತ್ತರ ಭೂಮಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಈ ವರ್ಷದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾಯಿತು. ಯಾವ ವರ್ಷದಲ್ಲಿ ಇರಬಹುದು? ಉತ್ತರ ಗೊತ್ತಿರೋರು ಉತ್ತರ ಕಮೆಂಟ್ ಮಾಡಿ. ಸರಿಯಾದ ಉತ್ತರ 1992. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಡೇಟ್ ಲೈನ್ ಯಾವ ಸ್ಥಳದಲ್ಲಿ ಇದೆ ಅಥವಾ ಸಾಗರದಲ್ಲಿ ಇದೆ? ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಮುಂದಿನ ಪ್ರಶ್ನೆ, ಸೂರ್ಯನ 3ನೇ ಗ್ರಹ ಯಾವುದು? ಸರಿಯಾದ ಉತ್ತರ ಭೂಮಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಯಾವ ರಾಜ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಉತ್ಪಾದಿಸುತ್ತದೆ? ಸರಿಯಾದ ಉತ್ತರ ಜಾರ್ಖಂಡ್. ವಂದನೆಗಳು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.